ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು NH ಹಾಸ್ಪಿಟಲ್ಲು. ಮಾರ್ಚ್ 18 ಅರೌಂಡ್ 11:30 ಹಾಗೆ ಸಂಧ್ಯಾ ಅಕ್ಕ ಮತ್ತು ಕುಮಾರಣ್ಣ ಅವರಿಗೆ ಬೇಬಿ ಗರ್ಲ್ ಬಾರ್ನ್ ಆಯಿತು. ಅಂದರೆ ನಮಗೆ ಸೊಸೆ ಬಂದರು. ಫಸ್ಟ್ ಕೈಗೆ ಹೋಗಿದ್ದು, ಸ್ವಲ್ಪ ಥಿಂಗ್ಸ್ ಬೇಕಿತ್ತು ತೊಗೊಬನ್ನಿ ಅಂತ ಹೇಳಿದರು. ಇದು ಯುಗಾದಿ ಹಬ್ಬದ ದಿವಸ ಬೆಳಗ್ಗೆ ಮನೇಲಿ ಪೂಜೆ ಎಲ್ಲ ಮಾಡಿ ಹೋಗಿದ್ದು. ಕ್ಯಾರಿ ಬ್ಯಾಗು, ಫೀಡಿಂಗ್ ಪಿಲ್ಲೋ ಎಲ್ಲ ಬೇಕು ಅಂದಿದ್ರು, ಅದಕ್ಕೋಸ್ಕರ ಹೋಗಿದ್ವಿ. ಕ್ವಾಲಿಟಿ ವೈಸ್ ಅಂತೂ ಎಲ್ಲ ಥಿಂಗ್ಸು ತುಂಬ ಚೆನ್ನಾಗಿತ್ತು. A to Z ಬೇಬಿಗೆ ಏನೇನೆಲ್ಲ ಬೇಕು ಅದೆಲ್ಲ ಕೂಡ ಸಿಗುತ್ತೆ. ಬಟ್ ಕಾಸ್ಟ್ ಬಂದುಬಿಟ್ಟು ಸ್ವಲ್ಪ ಹೈ ಇದೆ ಅಂತ ಅನ್ನಿಸ್ತು. ನನಗೆ ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು. ಏನು ಬೇಕು ಎಲ್ಲ ಕಂಪ್ಲೀಟ್, ನ್ಯೂ ಬಾರ್ನಿಂದ ಹಿಡಿದು ಒಂದು ಪರ್ಟಿಕ್ಯುಲರ್ ಏಜ್ವರೆಗೂ ಎಲ್ಲ ಸಿಗುತ್ತೆ. ಎಲ್ಲ ಪರ್ಚೇಸ್ ಮಾಡಿಕೊಂಡು ಬಿಲ್ ಮಾಡಿಸ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ವಾಪಸ್ ಹೋದ್ವಿ. ಕ್ಯಾಬ್ ಬುಕ್ ಮಾಡಿಕೊಂಡು ಹೋದ್ವಿ. ಅವ್ರ ಮಾಮಂಗಂತೂ ಫುಲ್ ಖುಷಿ, ಸೊಸೆ ಬಂದಿದ್ದು. ಮತ್ತು ಇದು ನೆಕ್ಸ್ಟ್ ಶಿವಮೊಗ್ಗ ಮತ್ತೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ, ಪಾಪುದು ಸೂಟ್ಕ ತೆಕ್ಕೋಬೇಕಿತ್ತು. ಅದ್ರ ಹಿಂದಿನ ದಿವಸ ವಿಶಾಲ್ ಮಾರ್ಟ್ಗೆ ಶಾಪಿಂಗ್ ಹೋಗಿದ್ವಿ. ಅಗೇನ್ ಪಾಪುಗೆ ಸ್ವಲ್ಪ ಬಟ್ಟೆ ಎಲ್ಲ ಬೇಕಿತ್ತು, ಅದಕ್ಕೋಸ್ಕರ ಅದು ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ಬಟ್ ನನಗೆ ಬೇಜಾರಾಗಿದ್ದೇನು ಅಂತ ಹೇಳಿದ್ರೆ, ಎಲ್ಲನೂ ನೀಟಾಗಿ ಯಾವುದೂ ಅರೇಂಜ್ ಆಗಿರಲಿಲ್ಲ, ಆರ್ಗನೈಸ್ಡ್ ಆಗಿರಲಿಲ್ಲ. ಎಲ್ಲ ಕಿತ್ತಿ ಹೋಗಿತ್ತು. ಅದರಲ್ಲಿ ಹುಡುಕಿ ತೊಗೊಬರೋ ಅಷ್ಟರಲ್ಲಿ ಸುಸ್ತಾಯಿತು. ಜನ ಕೂಡ ಜಾಸ್ತಿ ಇದ್ದರು. ಇದು ನೆಕ್ಸ್ಟ್ ಡೇ ಸೂಟ್ಕ ತಿಕ್ಕೊಂಡಿದ್ದು ಶಾಸ್ತ್ರ ಮಾಡಿದ್ರಲ್ಲ ಆ ದಿವಸ ಇದು ಸಂಧ್ಯಾಕ್ಕ ಅವ್ರ ಮನೆ. ಅಪ್ಪಾಜಿ ತೋರಣ ಗೀರಣ ಎಲ್ಲ ಕಟ್ಟಿ ರೆಡಿ ಮಾಡಿದರು. ಇವನು ಬಂದುಬಿಟ್ಟು ಶ್ರೀಹರಿ ಅಂತ ಹೇಳ್ಬಿಟ್ಟು, ಕುಮಾರಣ್ಣ ಇದ್ದಾರಲ್ಲ ಅವರ ತಮ್ಮನ ಮಗ, ಮತ್ತು ಅವ್ರ ತಂಗಿ ಇದ್ದಾಳೆ ಬೃಂದ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಮುಂಚೆ ಒಬ್ಬೊಬ್ರು ಒಂದೊಂದು ಕೆಲಸದಂತೆ ಕ್ಲೀನಿಂಗ್ ಎಲ್ಲ ಆಗಿತ್ತು. ಅಣ್ಣ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಅಣ್ಣ ಅವರ ಅಮ್ಮ ಬಂದುಬಿಟ್ಟು ಏನು ಪ್ರಸಾದ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಪಾಪುನ ಆಟ ಆಡಿಸ್ತಾ ಇದ್ದಾರೆ ಅಮ್ಮ ಇಲ್ಲಿ. ನಮ್ಮ ಬಾಸು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ಪೂಜೆಗೆಲ್ಲ ರೆಡಿ ಆಯಿತು. ದಾಸಪ್ಪಂಗೆ ವೆಯ್ಟ್ ಮಾಡ್ತಾಯಿದ್ರು. ದಾಸಪ್ಪ ಅವರು ಬಂದು ಅವರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲರಿಗೂ ಏನು ಗಂಧ ಬಟ್ಟು ಎಲ್ಲ ಇಟ್ಟು ಪೂಜೆ ಶುರು ಮಾಡ್ಕೊಂಡ್ರು. ಪಾಪು ಹುಟ್ಟಿದ್ದೆ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಗೊತ್ತೇ ಇರಲಿಲ್ಲ, ಗೆಸ್ಸೇ ಇರಲಿಲ್ಲ. ಯಾಕೆಂದರೆ ಅದು ಆಗಿರಲಿಲ್ಲ ಡೆಲಿವರಿ ಡೇಟು. ಒಂಥರ ಎಲ್ಲರಿಗೂ ಸರ್ಪ್ರೈಸ್ ಆಗಿಬಿಡ್ತು ಅವಳು ಹುಟ್ಟಿದ್ದು. ನಾನಿಷ್ಟು ಚಿಕ್ಕ ಪಾಪುನ ಎತ್ಕೊಂಡಿದ್ದು ಫಸ್ಟ್ ಟೈಮ್ ಲೈಫಲ್ಲಿ ಅಂತಲೇ ಹೇಳ್ಬೋದು. ಅವಳೊಂಚೂರು ನರ್ವಸ್ ಇರಲಿಲ್ಲ, ಎಷ್ಟು ಜನ ಇದ್ರೂ ಆರಾಮಾಗಿದ್ಲು. ದಾಸಪ್ಪ ಅವರನ್ನು ಗಡಿಬಿಡಿ ಮಾಡಲಿಲ್ಲ, ನಿಧಾನಕ್ಕೆ ಆರಾಮಾಗಿ ಒಂದೊಂದೇ ನೀಟಾಗಿ ಪೂಜೆ ಮಾಡ್ತಾಯಿದ್ರು. ಫಸ್ಟು ಅವ್ರದ್ದೆಲ್ಲ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡ್ಬಿಟ್ರು. ಆಮೇಲೆ ಒಬ್ಬೊಬ್ರಿಗೆ ಪೂಜೆ ಮಾಡೋದಕ್ಕೆ ಕೊಟ್ಟರು. ಆರ್ಯ ಸೈಲೆಂಟಾಗಿ ರೂಮಿಂದಾನೇ ಎಲ್ಲನೂ ನೋಡ್ತಾ ಇದ್ದಾಳೆ.
ಪಾಪುದು ಇದು 11th ಡೇ, ಅವತ್ತು ಸೂತ್ಕ ತೆಟ್ಕೊಂಡಿದ್ದು. ಇವತ್ತಿನ ದಿವಸನೇ ಸೂತ್ಕ ತೆಕ್ಕೊಂಡಿದ್ದಾದಮೇಲೆ ಪಾಪುನ ತೊಟ್ಲಿಗೆ ಹಾಕ್ಬಿಟ್ಟು ಆಮೇಲೆ ಏನು ಅತ್ತೆ ಮಾವ ಇರ್ತಾರಲ್ಲ ಅವರು ಹೆಸ್ರು ಹೇಳ್ತಾರೆ ಕಿವಿಯಲ್ಲೇ. ಇಲ್ಲೇನಪ್ಪ ಅಂತ ಹೇಳಿದ್ರೆ ಈ ಕಡೆ ಎಲ್ಲ ಸಪ್ರೇಟ್ ನಾಮಕರಣ ಅಂತ ಎಲ್ಲ ಮಾಡೋದಿಲ್ಲ. ಏನು ಸೂತ್ಕ ತೆಕ್ಕೊಳ್ತಾರಲ್ಲ ಅವತ್ತೇ ಹೆಸ್ರನ್ನ ಕಿವಿಯಲ್ಲಿ ಕೂಗ್ಬಿಡ್ತಾರೆ. ನಾನು ನನ್ನ ತಂಗಿದು ನೋಡಿದ್ದು ಏನಪ್ಪ ಅಂತ ಹೇಳಿದ್ರೆ ಸೂತ್ಕ ತೆಕ್ಕೊಂಡಿದ್ಮೇಲೆ ಕಿವಿಯಲ್ಲಿ ಹೆಸ್ರು ಹೇಳಿದ್ರು. ಅದಾದಮೇಲೆ ನಾಮಕರಣ ಫಂಕ್ಷನ್ನ ಗ್ರ್ಯಾಂಡಾಗಿ ಮಾಡಿದ್ರು. ನಮ್ಮ ಮನೆತನದಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಾವು ಎಲ್ಲಿದ್ದರೂ ಯಾವುದೇ ಜಾಗದಲ್ಲಿದ್ದರೂ ಬನಶಂಕರಮ್ಮನ ನೆನೆಸ್ಕೊಳ್ಲೇಬೇಕು. ನಾವು ಮರ್ತ್ವಿ ಅಂತ ಹೇಳಿದ್ರೆ ಈ ಥರ ಆಗುತ್ತೆ. ಆ ದೇವಿ ಖುಷಿಗಾದರೂ ಬರ್ಬೋದು, ಅಥವಾ ಏನಾದರೂ ತಪ್ಪಾದಾಗ ತಪ್ಪನ್ನು ಸರಿ ಮಾಡೋ ರೀತಿಯಲ್ಲಿ ಅಥವಾ ಬೇಜಾರಾಗಿದ್ದರೆ ಅದನ್ನು ಕೂಡ ಬಂದು ಅದನ್ನು ತಿಳಿಸ್ತಾಳೆ. ಈಗ ಮುತ್ತೈದೆಯರಿಗೆಲ್ಲ ಫಸ್ಟು ದೇವಿಗೆ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಡೋದು ಇಲ್ಲಿ ನಮ್ಮ ಸಂಪ್ರದಾಯ. ನಾವು ಯಾವುದೇ ದೇವ್ರ ಪೂಜೆ ಅಥವಾ ಕಾರ್ಯಗಳಲ್ಲಿ ನಾವಿದ್ದರೆ ನಾವು ಬನಶಂಕರಮ್ಮನ ನೆನೆಸ್ಕೊಳ್ಳೇಬೇಕು. ನಮ್ಮ ಮನೆಯಲ್ಲಿ ಕೌಶಿಕ್ ಗೊರವಯ್ಯ ಯಾವುದೇ ಪೂಜೆ ಅಲ್ಲಾದರೂ ಇವರಿಗೆ ಒಂದು ವಿಶೇಷ ಸ್ಥಾನ ಇರುತ್ತೆ. ದೇವಿ ಹತ್ರನೇ ಹೋಗ್ಬೋದು ಇವರು. ದೇವಿಯ ಎಲ್ಲ ಏನು ಸೇವೆಗಳನ್ನೂ ಕೂಡ ಮಾಡೋ ಅಧಿಕಾರ ಇವರಿಗಿರುತ್ತೆ. ಇವ್ರನ್ನ ನಾವು ದೇವ್ರ ಸ್ಥಾನದಲ್ಲೇ ಇಟ್ಟು ನೋಡ್ತೀವಿ. ಅವತ್ತೇನಾಯಿತು ಅಂದರೆ ಹೇಳಿದ್ರೆ ದೇವರ ನಾಮ ಅಂದರೆ ಘೋಷಣೆ ಹಾಕಿಲ್ಲ, ಅದು ಒಂದು ತಪ್ಪಾಯಿತು. ಮತ್ತು ದೇವ್ರು ಬಂದಿದ್ದು ಖುಷಿಗೋಸ್ಕರ ಎಲ್ಲರನ್ನೂ ಆಶೀರ್ವಾದ ಮಾಡ್ತು. ಮತ್ತು ನಾನು ಬಂದಿದ್ದು ಖುಷಿಗೋಸ್ಕರ ಅಂತಲೂ ಹೇಳಿತು. ಈಗ ಪಾಪುನ ತೊಟ್ಲಿಗೆ ಹಾಕ್ತಾ ಇದ್ದಾರೆ. ತಲೆ ಕಡೆ ಹಾಕ್ಬೇಕು. ಮನೆ ದೇವ್ರನ್ನ ನೆನೆಸ್ಕೊಂತ ತೊಟ್ಲಿಗೆ ಹಾಕ್ತಾರೆ. ಈ ತೊಟ್ಲನ್ನ ಮಾವ ತರಬೇಕು, ನಮ್ಮ ಮನೆಯವ್ರು ತಂದಿದ್ರು, ಅದನ್ನು ಕೊಟ್ಟರು ಅವರಿಗೆ. ಮತ್ತು ಏನು ಪ್ರಸಾದ ಮಾಡಿದ್ರಲ್ಲ ಎಡೆ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡಿ ದಕ್ಷಿಣೆ ಕೊಟ್ಟರು. ಇಲ್ಲಿಗೆ ಪೂಜೆ ಎಲ್ಲ ಮುಗೀತು. ಊಟಕ್ಕೆ ಅನ್ನ ಸಾರು ಕೋಸಂಬರಿ ಪಲ್ಯ ಎಲ್ಲ ಮಾಡಿದರು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.